ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಇದನ್ನೇನು ತೋರ್ಸಕತ್ತೇನಪ್ಪ ಅನ್ಬೇಡ್ರಿ. ಇವತ್ತು ಕಾಯಿ ಚಟ್ನಿ ಮಾಡೋಣ್ರಿ. ಹಸಿ ಕಾಯಿ ಚಟ್ನಿ ರೀ. ಹಿಂಗೆ ಗಟ್ಟಿಯಾಗಿ ಸ್ವಲ್ಪ ಹಸಿರಾಗಿರ್ಬೇಕು ನೋಡ್ರಿ. ಇದ್ರದ್ದು ಚಟ್ನಿ ಭಾಳ ರುಚಿ ಆಗ್ತೈತಿ. ಇದಕ್ಕೆ ಏನೇನು ಹಾಕ್ಕೊಂಡು ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಣ್ರಿ. ಒಂದು 8-10 ಬೆಳ್ಳುಳ್ಳಿ ತೊಗೊಂಡೇನ್ರಿ. ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಜಾಸ್ತಿ ತೊಗೊಂಡೇನ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ ನಾನು ಸ್ವಲ್ಪ ಶುಂಠಿ ತೊಗೊಂಡೇನ್ರಿ, ಅಲ್ಲ ತೊಗೊಂಡೇನಿ, ಸ್ವಲ್ಪ ಜೀರಿಗೆ ತೊಗೊಂಡೇನ್ರಿ. ಆಮೇಲೆ ನನಗೆ ಖಾರ ಜಾಸ್ತಿ ಬೇಕಂತ ಅಂಥೇಳಿ ನಾನು 2-3 ಜಾಸ್ತಿನ ಮೆಣಸಿನ್ಕಾಯಿ ತೊಗೊಂಡೇನ್ರಿ. ಗುರೆಳ್ಳು ಅಂಥೇಳಿ ಬರುತ್ತೆ ರೀ, ಅದನ್ನು ತೊಗೊಂಡೇನ್ರಿ. ಸ್ವಲ್ಪ ಹುರಿದಿದ್ದು ಶೇಂಗಾ ತೊಗೊಂಡೇನ್ರಿ. ನೀವು ಹುರಿದಿದ್ದಿಲ್ಲ ಅಂದ್ರೆ ಹುರ್ಕೊಂಡು ತೊಗೋಬೋದ್ರಿ. ಕರಿಬೇವು ತೊಗೊಂಡೇನ್ರಿ, ಕೊತ್ತಂಬರಿ ತೊಗೊಂಡೇನ್ರಿ. ಇದು ಒಂದು ಟೊಮೆಟೊ ತೊಗೊಂಡೇನ್ರಿ. ಒಂದು ಟೊಮೆಟೊದಾಗ ಹಿಂಗೆ ಕಟ್ ಮಾಡೋಣ್ರಿ. ಉದ್ದಂಗೆನ 4 ಹೋಳು ಆಗ್ತಾವ್ರಿ. ಎಲ್ಲನೂ ಹಿಂಗೆ ಮಾಡ್ಕೊಂಡು ಇಟ್ಕೋರಿ. ನಾವು ಒಂದು 5-6 ಟೊಮೆಟೊ ತೊಗೊಂಡೇನ್ರಿ. ಒಂದು 5-6 ಟೊಮೆಟೊದಾಗ ಒಂದು 4-5 ಜನ ಟೊಮೆಟೊ ಚಟ್ನಿ ತಿನ್ನುವಷ್ಟು ಆಗ್ತೈತ್ರಿ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ್ರಿ. ಟೊಮೆಟೊ ಇರ್ತೈತ್ರಲ್ಲ ಅವೆಲ್ಲ ಫಸ್ಟ್ ಫ್ರೈ ಮಾಡ್ಕೋಬೇಕು ನೋಡ್ರಿ. ಕೆಂಪು ಹುರಿದು ಅಷ್ಟಲ್ರಿ ನಾನು ಮೆಣಸಿನ್ಕಾಯಿ ಹಾಕ್ತೇನೆ ರೀ, ಗುರೆಳ್ಳು ಹಾಕ್ತೇನೆ ರೀ. ಎಲ್ಲ ಸೇರಿನೂ ಹುರ್ಕೊಂಡ್ರಿ. ಇದೆಲ್ಲ ಸ್ವಲ್ಪ ಕೆಂಪಾಗೈತೆ ನೋಡ್ರಿ, ಹುರಿದೈತಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ್ರಿ. ಆರ್ಬೇಕು ರೀ. ಆದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡ್ರಿ. ಹುರಿದಿದ್ದು ಶೇಂಗಾ ಹಾಕ್ಕೊಂಡ್ರಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡ್ರಿ. ಭಾಳ ಹಾಕಿರೂ ಟೇಸ್ಟ್ ಇರ್ತೈತೆ ರೀ. ಹಾಕೇನ್ರಿ. ಇದು ಟೊಮೆಟೊ ಹಾಕ್ಕೊಂಡ್ರಿ. ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು ರುಚಿಗೆ ತಕ್ಕಂಗಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ್ರಿ. ನೀರು ಹಾಕ್ಬೇಡ್ರಿ, ಹಂಗೆ ರುಬ್ಕೊಂಡು ಬರೋಣ್ರಿ. ನಾನು ಇದನ್ನು ಭಾಳ ಸ್ಮೂತಾಗಿ ರುಬ್ಕೊಂಡಿಲ್ರಿ, ತರಿಯಾಗೇನ ರುಬ್ಕೊಂಡೇನ್ರಿ. ಅಂದ್ರೆ ಬಾಯಿಗೆ ರುಚಿ ಇರ್ತೈತ್ರಿ. ಅದಾರುತನ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ್ರಿ. ಹಾಕ್ತೇನೆ ರೀ. ಟೊಮೆಟೊ ಚಟ್ನಿ ರೆಡಿ ಆತ್ರಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮೂಲಕ ಹೇಳ್ರಿ ಹೆಂಗಾತು ಅಂಥೇಳಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕಂತನೂ ಹೇಳ್ರಿ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ತುಪ್ಪ ಇದನ್ನು ಚಟ್ನಿ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ ಇರ್ತೈತೆ ರೀ. ಥ್ಯಾಂಕ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.